ಕಾರ್ಯಕ್ರಮದ ಮಧ್ಯದಲ್ಲಿ ರಸಭಂಗವನ್ನು ಉಂಟು ಮಾಡಿದ್ದಕ್ಕಾಗಿ ಮತ್ತು ಮೊದಲಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಾ ಯಕ್ಷಕೌಸ್ತುಭ ಬೆಂಗಳೂರು ಇವರು ಅರ್ಪಿಸುವಂತಹ 9ನೇ ವರ್ಷದ ಯಕ್ಷಗಾನದ ಕಾರ್ಯಕ್ರಮ ಇಂದಿನ ದಿನ ಸಂಪನ್ನಗೊಳ್ಳುತ್ತಾ ಇದೆ. ಈ ಯಕ್ಷಕೌಸ್ತುಭ ಎಂಬ ಸಂಸ್ಥೆ ಬಹಳಷ್ಟು 10 ವರ್ಷಗಳಿಂದ ಹಿಂದೆ ಸ್ಥಾಪಿತವಾಗಿದ್ದರೂ ಕೂಡ ಕೊರೋನಾ ಸಮಯದಲ್ಲಿ 1 ವರ್ಷಗಳ ಬಿಡುವಿನಿಂದ ಇದೇ ಹನುಮಗಿರಿ ಮೇಳದ ಯಕ್ಷಗಾನವನ್ನು ಆಡಿಸ್ತಾ ಇದ್ದಾರೆ. ಅವರು ಮೇಳದ ಪ್ರಬಂಧಕರಿಗೆ ಹಾಗೂ ಸರ್ವ ಕಲಾವಿದರಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಯಕ್ಷಕೌಸ್ತುಭ ಬೆಂಗಳೂರು ಇದರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಬರುವ ವರ್ಷ ಯಕ್ಷಕೌಸ್ತುಭ ಇದರ ದಶಮಾನೋತ್ಸವದ ಸಂಭ್ರಮ ಇದೇ ಸ್ಥಳದಲ್ಲಿ ನಡೆಸುವುದು ಎಂಬುದಾಗಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಕೂಡ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಾಗಿ ಮೊದಲಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ ಯಕ್ಷಕೌಸ್ತುಭದ ಪರವಾಗಿ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ಟಿ ಶ್ಯಾಮ್ ಅವರು ಬಂದಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಹಾಗೆ ಹಿರಿಯರಾದಂತಹ ಆತ್ಮೀಯರಾದಂತಹ ಶ್ರೀ ಚೇವಾರು ಚಿದಾನಂದ ಕಾಮತ್ ಅವರ ದಂಪತಿಗಳು ಡಾಕ್ಟರ್ ಶ್ವೇತಾ ಚಿದಾನಂದ ಕಾಮತ್ ಇವರು ಕೂಡ ಬಂದಿದ್ದಾರೆ. ಅವರಿಗೆ ಯಕ್ಷಕೌಸ್ತುಭದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಹಾಗೆ ಹಿರಿಯರಾದಂತಹ ನಮ್ಮ ಆತ್ಮೀಯರು ಹಿರಿಯರು ಯಕ್ಷಗಾನ ಕಲಾವಿದರು ನಮಗೆ ಮಾರ್ಗದರ್ಶಕರು ಆದಂತಹ ಶ್ರೀ ಮಂಟಪ ಪ್ರಭಾಕರ ಉಪಾಧ್ಯಾಯ ಇವರು ಹನುಮಗಿರಿ ಮೇಳದ ಅಭಿಮಾನದಿಂದ ನಿನ್ನೆ ಮತ್ತು ಇಂದಿನ ದಿನ ಕೂಡ ಯಕ್ಷಗಾನವನ್ನು ನೋಡೋದಕ್ಕೆ ಬಂದಿದ್ದಾರೆ. ಅವರನ್ನು ಖಂಡಿತವಾಗಿಯೂ ನಾವು ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಕಹಳೆ ನ್ಯೂಸ್ ಇದರ ನೇರ ಪ್ರಸಾರದಲ್ಲಿ ಕಹಳೆ ನ್ಯೂಸ್ ಪುತ್ತೂರು ಇದರ ನಮ್ಮ ಆತ್ಮೀಯರಾದಂತಹ ಶ್ರೀ ಶ್ಯಾಮ ಸುದರ್ಶನ್ ಅವರು ಬಂದಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ಯಕ್ಷಕೌಸ್ತುಭದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆಯೇ ನ್ಯಾಷನಲ್ ಕಾಲೇಜ್ ಈ ಸ್ಥಳಾವಕಾಶ ಇದನ್ನು ನೀಡಿದ್ದಕ್ಕಾಗಿ ನ್ಯಾಷನಲ್ ಕಾಲೇಜು ಇದರ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿಗೆ ಯಕ್ಷಕೌಸ್ತುಭದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂಥ ತುಂಬಿದ ಸಭಾಸದನ್ನು ನೋಡುವಾಗ ಬಹಳಷ್ಟು ಸಂತೋಷ ಆಗುತ್ತಾ ಇದೆ. ಇವರ ಆತ್ಮೀಯರು ತಿಳ್ಕೊಂಡಿದ್ರು ನೇರ ಪ್ರಸಾರವನ್ನು ಮಾಡಿದರೆ ಜನ ಬರುವುದೇನೋ ಕಡಿಮೆ ಆಗಬಹುದು ಅಂತ. ಆದರೆ ಖಂಡಿತವಾಗಿಯೂ ಅವರ ನಿರೀಕ್ಷೆಯನ್ನು ಹುಸಿ ಮಾಡಿ ತುಂಬಿದ ಸಭೆಯಿಂದ ಸಂಗೊಳಿಸಿರುವಂತಹ 2 ಪ್ರಸಂಗಗಳು ಈಗಾಗಲೇ ನಡೆದಿದೆ. ಇನ್ನೂ 3 ಪ್ರಸಂಗಗಳು ನಡೆಯುವುದಕ್ಕಿದೆ. ನಿಮಗೆಲ್ಲರಿಗೂ ಬಂದಂತಹ ಸಭಿಕರಿಗೆ ಹಾಗೂ ಯಕ್ಷಗಾನದ ಅಭಿಮಾನಿಗಳಿಗೆ ತಲೆ ಬಾಗಿ ಶಿರವನ್ನು ಜೋಡಿಸಿ ಕರವನ್ನು ಜೋಡಿಸಿ ನಮಸ್ಕರಿಸ್ತಾ ಇದ್ದೇವೆ. ಇನ್ನೊಂದು ವಿಶೇಷದ ಸಂಗತಿ ಹಾಗೂ ದುಃಖದ ಸಂಗತಿ ಅಂತ ಹೇಳಿದ್ರೆ ಯಕ್ಷಗಾನದ ಯಕ್ಷ ಕೌಶಿಕ ಯಕ್ಷ ಗೋವಿಂದ ಯಕ್ಷ ದಶಾವತಾರಿ ಶ್ರೀ ಸೂರ್ಯಕುಮಾರಿ ಗೋವಿಂದ ಭಟ್ರು ಮೊನ್ನೆಯ ದಿನ ರಾತ್ರಿ ತಮ್ಮ 89ನೇ ವರ್ಷದಲ್ಲಿ ನಮ್ಮನ್ನೆಲ್ಲ ಅಗಲಿ ಶಿವನ ಪಾದವನ್ನು ಸೇರಿದ್ದಾರೆ. ಇಂದಿನ ಈ ಸಭೆಯಲ್ಲಿ ಅವರಿಗೆ ನಾವು ಒಂದು ಶ್ರದ್ಧಾಂಜಲಿಯನ್ನು ಮೌನ ಪ್ರಾರ್ಥನೆಯ ಮುಖಾಂತರ ಅರ್ಪಿಸಬೇಕಾದದ್ದು ಕಲಾಭಿಮಾನಿಗಳು ಕಲಾವಿದರು ಎಲ್ಲರ ಕರ್ತವ್ಯವಾಗಿದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಂದಿನ ದಿನ ಅವರ ಹುಟ್ಟಿದ ದಿನವಾಗಿತ್ತು. ಹಾಗೆ ಅವರ ಧರ್ಮಪತ್ನಿಯವರ ಹುಟ್ಟಿದ ದಿನ ಕೂಡ ಇದೇ ಮಾರ್ಚ್ 22ನೇ ತಾರೀಕು 2016ನೇ ಇಸವಿಯಲ್ಲಿ ಯಕ್ಷಕೌಸ್ತುಭ ಶ್ರೀ ಸೂರ್ಯಕುಮಾರಿ ಗೋವಿಂದ ಭಟ್ಟರಿಗೆ ವಿಶೇಷವಾದಂತಹ ಕರುನಾಡ ಯಕ್ಷ ಚಕ್ರವರ್ತಿ ಎಂಬಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಆದ್ದರಿಂದ ಈ ಸಭಾಸದರಾದಂತಹ ತಾವೆಲ್ಲರೂ ಅಭಿಮಾನಿಗಳು 1 ನಿಮಿಷ ಎದ್ದು ನಿಂತು ಹಿರಿಯ ಚೇತನಕ್ಕೆ ಗೌರವವನ್ನು ಮೌನ ಪ್ರಾರ್ಥನೆಯ ಮುಖಾಂತರ ಸೂಚಿಸಬೇಕು ಎಂಬುದಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಕಲಾವಿದರು ಹಾಗೂ ಸಿಬ್ಬಂದಿ ವರ್ಗದವರು 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಬೇಕು. ಹರಿವು ಯಕ್ಷಗಾನದ ಕಾರ್ಯಕ್ರಮಕ್ಕೆ ದೂರದ ಮಂಗಳೂರಿನಿಂದ ಆತ್ಮೀಯರಾದಂತಹ ಮೇಳದ ಅಭಿಮಾನಿಗಳಾದಂತಹ ಶ್ರೀ ನರೇಶ್ ಐತಾಳ್ ವಿದ್ಯಾಕೋಳಿಯವರು ಹಾಗೂ ಶ್ಯಾಮ ಸುದರ್ಶನ ಹಾಗೂ ರಾಜೇಶ್ ಇವರುಗಳ ವಿಶೇಷ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸುತ್ತಾ ಮೇಳದ ಎಲ್ಲ ಕಲಾವಿದರು ಬಹಳಷ್ಟು ಉತ್ತಮವಾದಂತಹ ಯಕ್ಷಗಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಅವರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ಯಕ್ಷ ಕೌಸ್ತುಭದ ಪರವಾಗಿ ಅನಂತ ಧನ್ಯವಾದಗಳನ್ನು ನೀಡುತ್ತಾ
ಮುಂದೆ ಮೇಳದ